ವಂದನೆಗಳು. ಪ್ರತಿ ವರ್ಷದಂತೆ ಈ ವರ್ಷ ಸಹ ಪುತ್ತೂರಿನಲ್ಲಿ ಹಲಸು ಹಣ್ಣು ಮೇಳವನ್ನು ನಾವು ಆಯೋಜಿಸ್ತಾ ಇದ್ದೇವೆ. ನವತೇಜ ಟ್ರಸ್ಟ್ ಸಂಘಟಿಸಿರುವಂತಹ ಮುಳಿಯ ಪ್ರಾಯೋಜಕತ್ವದಲ್ಲಿ ನಡೆಸಿರುವಂತಹ ಈ ಮೇಳ ಹಲಸು ಮತ್ತು ಇತರ ಹಣ್ಣುಗಳ ಮೌಲ್ಯವರ್ಧನೆ ಮತ್ತೆ ಹಳೆಯ ನಶಿಸಿ ಹೋದಂತಹ ಹಣ್ಣುಗಳ ಪುನಃ ನೋಡುವಂತಹ ಒಂದು ಪರಿಚಯ ಮಾಡಿಸಲಿಕ್ಕೆ ಇರುವಂತಹ ಮತ್ತೆ ಕೃಷಿಕರ ಸಂವಾದ ಈ ವಿಚಾರದಲ್ಲಿ ಮಾಡುವಂತಹ ಈ ಒಂದು ಹಲಸು ಹಣ್ಣು ಮೇಳ ಕಳೆದ 8 ಸಾರಿ ನಾವು ಇಲ್ಲಿ ಪುತ್ತೂರಿನಲ್ಲಿ ಹಲಸು ಹಣ್ಣು ಮೇಳವನ್ನ ಅತ್ಯಂತ ಯಶಸ್ವಿಯಾಗಿ ನಾವು ಮಾಡಿದ್ದೇವೆ. ಇದು 9ನೇ ವರ್ಷ, 9ನೇ ಮೇಳ. ಇಲ್ಲಿ ಪುತ್ತೂರಿನಲ್ಲಿ ನಾವು ಈ ವರ್ಷ ಕಿಲ್ಲೆ ಮೈದಾನಿನಲ್ಲಿ ನಾಡಿದ್ದು 5, 6, 7ರಂದು ನಡೆಯಲಿಕ್ಕಿದೆ. ಈ ಮೇಳಕ್ಕೆ ವಿಶೇಷವಾಗಿ ಈ ಸರಿ ಗೇರು ಬೀಜ ಹಣ್ಣು ಅಂದ್ರೆ ಆಪಲ್ ಅದರ ವಿಶೇಷವಾದಂತಹ ಮೌಲ್ಯವರ್ಧನ ಸಹಿತ ಈ ಮೇಳದಲ್ಲಿ ಸಿಗ್ಲಿಕ್ಕಿದೆ. ಇದಕ್ಕೆ ಬೆಳಿಗ್ಗೆ ಮೇಳಗಳ ಉದ್ಘಾಟನೆಯನ್ನ ಡಾಕ್ಟರ್ ರಮೇಶ್ ಭಟ್ ಅವರು ಮಾಡ್ಲಿಕ್ಕಿದ್ದಾರೆ. ಅವರ ಜೊತೆ ರೂಪೇಶ್ ಶೇಟ್ ಎಲೆಕ್ಟ್ರಾನಿಕ್ಸ್ ನವರು ನಮ್ಮ ಜೊತೆ ಇರ್ತಾರೆ. ಹಾಗೆ ಸಂಜೆ ಮೇಳದ ಶುಭಾರಂಭವನ್ನ ನಾವು ಇಡೀ ಮೇಳವನ್ನ ಶುಭಾರಂಭವನ್ನ ಮಾಡ್ತಾ ಇದ್ದೇವೆ. ಅದನ್ನ ಚಾಲನೆಯನ್ನ ಕೊಡ್ಲಿಕ್ಕಿರುವವರು ಮುರಳಿ ಕೃಷ್ಣರು, ನಿರ್ದೇಶಕರು, ಕ್ಯಾಂಪ್ಕೋ ಮಂಗಳೂರು. ನಮಗೆ ಪ್ರತಿ ವರ್ಷ ಸಹ ಅವರು ನಮ್ಮ ಜೊತೆನೇ ಇರುವಂತವರು, ಅವರು ನಮ್ಮ ಜೊತೆ ಬರ್ತಾರೆ. ಹಾಗಾಗಿ ಮತ್ತೆ ಇಡೀ ಹಲಸು ಮೇಳದ ರೂವಾರಿ ಅಂತ ಹೇಳ್ಬಹುದು. ಅಂದ್ರೆ ಹಲಸಿನ ಪ್ರಪಂಚದ ರಾಯಭಾರಿಯಾದಂತ ಶ್ರೀ ಪಡ್ರೆ ಅವರು ಆ ದಿವಸ ದಿಕ್ಸೂಚಿ ಭಾಷಣವನ್ನು ಸಮೇತ ಮಾಡ್ಲಿಕ್ಕಿದ್ದಾರೆ. ನನ್ನ ನುಡಿಯಾಗಿ ಡಾಕ್ಟರ್ ವೀಣಾ, ವಿಜ್ಞಾನಿಗಳು, ಗೇರು ಸಂಶೋಧನಾ ನಿರ್ದೇಶನ, ಇವರು ಸಮೇತ ನಮ್ಮ ಜೊತೆ ಇರ್ತಾರೆ. ಅದು ಅಲ್ಲದೆ ವಿಶೇಷವಾಗಿ ಹಲಸಿನಲ್ಲಿ ಹಸಿರು ಕ್ರಾಂತಿ ಎಂಬಂತಹ ಒಂದು ಕೃತಿಯನ್ನ ಡಾಕ್ಟರ್ ನರೇಂದ್ರ ರೈ ದೇರ್ಲ್ ಅವರು ಬಿಡುಗಡೆ ಮಾಡ್ತಾರೆ. ಅದೇ ದಿವಸ ಅದೇ ವೇದಿಕೆಯಲ್ಲಿ ಅದನ್ನ ಬಿಡುಗಡೆ ಮಾಡ್ಲಿಕ್ಕಿದ್ದಾರೆ. ಹಲಸಿನ ವಿಚಾರದಲ್ಲೇ ಮಾಡುವಂತಹದ್ದು. ಮೇಳದ ಉದ್ಘಾಟನೆಯನ್ನು ಸ್ಥಳೀಯ ಕೃಷಿಕರ ಸಂದೀಪ ಶೆಟ್ಟಿ ಅರಿಯಡ್ಕ ಅವರು ಅಭಿವೃದ್ಧಿಪಡಿಸಿದ ತಳಿ RR38 ಮಾಣಿ ಇದರ ಅನಾವರಣಗಳಿಂದ ಮೇಳ ಉದ್ಘಾಟನೆ ಆಗ್ತದೆ. ವಿಶೇಷವಾದಂತಹ ವಿಚಾರ. ಒಂದು ಹೊಸ ತಳಿಯ ಆ ದಿವಸ ನಮಗೆ ನಮ್ಮದೇ ದಕ್ಷಿಣ ಕನ್ನಡದ ತಳಿಯನ್ನ ಆ ದಿವಸ ಅನಾವರಣವನ್ನ ಮಾಡುವ ಮೂಲಕವಾಗಿ ನಾವು ಅದನ್ನು ಉದ್ಘಾಟನೆಯನ್ನು ಮಾಡ್ಲಿಕ್ಕಿದ್ದೇವೆ. ಮರುದಿವಸ ನಮಗೆ ಪ್ರತಿ ವರ್ಷದಂತೆ ನಾವು ಈ ವರ್ಷ ಸಹ ಒಂದು ಕೃಷಿಕರೊಂದಿಗೆ ಮಾತುಕತೆ, ಹಣ್ಣಿನ ವ್ಯಾಲ್ಯೂಡೇಷನ್ ಮಾಡಿದವರಾಗಿರ್ಬೋದು, ಇದು ಮಾಡಿರ್ಬೋದು, ಕೃಷಿಕರನ್ನ ಒಂದು ಮಾತುಕತೆಯನ್ನು ನಾವು ಮಾಡ್ತಾ ಇರ್ತೇವೆ. ಅದೇ ಪ್ರಕಾರ ಈ ವರ್ಷ ಸಹ ಅದೇ ಪ್ರಕಾರ ಇದೆ. ಅದಕ್ಕೆ ಕೇಶವ ಪ್ರಸಾದ್ ಮುಳಿಯ ಅವರು ನಮ್ಮ ಜೊತೆ ಇರ್ತಾರೆ. ಚಂದ್ರಶೇಖರ್ ತಾಳ್ತಜ್ಜೆ ಕೊಕ್ಕೋ, ಕಾಫಿ ಅಂದ್ರೆ ತೋಟದಲ್ಲಿ ಕಾಫಿ ಬೆಳೆಯನ್ನ ಮಾಡಿ ಅತ್ಯಂತ ಯಶಸ್ವಿಯಾದಂತಹವರು ಚಂದ್ರಶೇಖರ್ ತಾಳ್ತಜ್ಜೆ. ಹಾಗೆ ಶ್ರೀ ಕೆನ್ಯೂಟ್ ಅರನ್ವಾ ಗೇರು ಹಣ್ಣಿನ ಮೌಲ್ಯವರ್ಧನೆಯನ್ನ ಮಾಡಿದಂಥವ್ರು, ಅವರು ಸಹ ನಮ್ಮ ಜೊತೆ ಇರ್ತಾರೆ. ಇದನ್ನ ನಿರ್ವಹಣೆಯನ್ನ ನಮ್ಮ ವೇಣುಗೋಪಾಲ್ ರವರು ಮಾಡ್ಲಿಕ್ಕಿದ್ದಾರೆ. ಹಾಗಾಗಿ ಮತ್ತೆ ಆದಿತ್ಯವಾರ ಬೆಳಿಗ್ಗೆ ಕೃಷಿಕರಿಗೆ ಕೃಷಿ ರಸಪ್ರಶ್ನೆ, ಮಕ್ಕಳಿಗೆ ಮತ್ತು ದೊಡ್ಡವರಿಗೆ ಬೇರೆ ಬೇರೆಯಾಗಿ ಹೊಸತಾಗಿ ನಾವು ಮಾಡ್ತಾ ಇದ್ದೇವೆ. ರಸಪ್ರಶ್ನೆ ಕಾರ್ಯಕ್ರಮ ಸಹ ನಡೀತದೆ. ಆಮೇಲೆ ಪ್ರತಿ ವರ್ಷದಂತೆ ಹಲಸು ಬಾರೆ ಎತ್ತುವಂತಹದ್ದು, ಇನ್ನಿತರ ಹಲಸು ಚಿತ್ರ ಬಿಡಿಸುವ ಇನ್ನಿತರ ಕಾರ್ಯಕ್ರಮಗಳು ಸಮೇತ ಆದಿತ್ಯವಾರ ಮಧ್ಯಾಹ್ನ ಮೇಲೆ ನಡೀಲಿಕ್ಕಿದೆ. ಬೆಳಿಗ್ಗೆ ಹೊತ್ತಲ್ಲಿ ನಡೀತದೆ. ಸಂಜೆ ಹೊತ್ತಲ್ಲಿ ಸಮಾರೋಪ ಸಮಾರಂಭ. ಸಭಾ ನೇತೃತ್ವವನ್ನ ನಮ್ಮ ಕೇಶವ ಪ್ರಸಾದ್ ಮುಳಿಯ, ನಮ್ಮ ಇಡೀ ಪ್ರಾಯೋಜಕತ್ವವನ್ನು ವಹಿಸಿಕೊಂಡವರು ಅವರು ವಹಿಸಿಕೊಳ್ತಾರೆ. ಹಾಗೆ ಸಮಾಪನ ಮಾತುಗಳನ್ನ ವೇಣುಗೋಪಾಲ್ ರವರು, ನಮ್ಮ ಟ್ರಸ್ಟಿಗಳವರು ನೆರವೇರಿಸ್ತಾ ಇದ್ದಾರೆ. ಕಿಶೋರ್ ಕುಮಾರ್ ಬೊಟ್ಯಾಡಿ MLC ಅವರು ನಮ್ಮ ಜೊತೆ ಇರ್ತಾರೆ ಆ ದಿವಸ. ಮುಖ್ಯ ಅತಿಥಿಗಳಾಗಿ ಕಿಶೋರ್ ಕುಮಾರ್ ಬೊಟ್ಯಾಡಿ ಮತ್ತು ಹಾಗೂ JFS ಸಂತೋಷ್ ಕುಮಾರ್ ಶೆಟ್ಟಿ, ವಲಯಾಧ್ಯಕ್ಷರು JCI 15 ಅವರು ಸಮೇತ ನಮ್ಮ ಜೊತೆ ಇರ್ತಾರೆ. ಶ್ರೀ ಸುಧಾಕರ ತಿಂಗಳಾಡಿ, ನಮ್ಮ ಪ್ರೆಸ್ಸಿನ ಅವರು ಸಹ ನಮ್ಮ ಜೊತೆ, ನಿನ್ನೆ ನಾನು ಮಾತಾಡಿದೆ ಅವರ ಹತ್ರ, ಅವರು ಸಹ ನಮ್ಮ ಜೊತೆ ಇರ್ತಾರೆ. ಹಾಗೆ ನಿರಂಜನ ಪೋಳ್ಯ, ನಿರ್ದೇಶಕರು ಗ್ರಾಮಜನ್ಯ ಉತ್ಪಾದಕರ ಸಂಸ್ಥೆ. ಹಾಗೆ ನಮ್ಮ ಇನ್ನೊಬ್ಬರು ಟ್ರಸ್ಟಿ ಅಂತ ಸುಹಾಸ್ ಮರಿಕ ಸಹ ಇರ್ತಾರೆ. ಈ ಒಂದು 3 ದಿವಸದ ಕಾರ್ಯಕ್ರಮಗಳು ಅತ್ಯಂತ ಯಶಸ್ವಿಯಾಗಿ ನಡೀತದೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ನಮ್ಮ ಆಯೋಜಕರಾಗಿ ನಾನು ಆಗಲೇ ಹೇಳಿದ್ದೇನೆ, ಮುಳಿಯ ಪ್ರಾಪರ್ಟೀಸ್, ಮುಳಿಯದವರು ಇಡೀ ಕೇಶವ ಪ್ರಸಾದ್ ರವರ ನೇತೃತ್ವದಲ್ಲಿ
ಅವರ ಇಡೀ ನಮ್ಮ ಈ ವರ್ಷದ ಈ ಒಂದು ಕಾರ್ಯಕ್ರಮದ ಪ್ರಾಯೋಜಕತ್ವವನ್ನು ಅವರು ವಹಿಸಿಕೊಂಡಿದ್ದಾರೆ. ಅದೇ ತರವಾಗಿ ನವನೀತ್ ನರ್ಸರಿ ಮತ್ತೆ ಅಕ್ಷ ಕಾಟೇಜ್ ಇಂಡಸ್ಟ್ರಿ, ಮರಿಕ ಸಾವಯವ ಮಳಿಗೆ, ಈ 3 ಜನ ನಮ್ಮದೇ ಮೈನ್ ಪ್ರಮೋಟರ್ಸ್ ಆಗಿರ್ತದೆ ಇದಕ್ಕೆ ಕಾರ್ಯಕ್ರಮಗಳಿಗೆ. ಹಾಗಾಗಿ ಅದಲ್ಲದೆ ನಮ್ಮ ಜೊತೆ ಪ್ರತಿ ವರ್ಷದಂತೆ ಈ ವರ್ಷ ಸಹ ಕ್ಯಾಂಪ್ಕೋ, ನಿಮ್ಗೆ ಗೊತ್ತಿರ್ಬೋದು, ಕೃಷಿಕರಿಗೆ ಸಹಕಾರ ಕೊಡುವಂತದ್ದು. ನಾವು ಮೊದಲಿನಿಂದ ಹಿಡಿದು ಇಂದಿನ ತನಕ ಕ್ಯಾಂಪ್ಕೋ ನಮ್ಮ ಜೊತೆ ಇದ್ದಾರೆ. ಅದೇ ತರಕ ಮುಳಿಯದವ್ರು ಅಂತ ನಮ್ಮ ಜೊತೆ ಇದ್ದಾರೆ. ಹಾಗೆ ಗ್ರಾಮಜನ್ಯ, FPO, SRK ಲ್ಯಾಡರ್ಸ್ನವರು, ಮತ್ತೆ ಶೇಟ್ ಇಲೆಕ್ಟ್ರಾನಿಕ್ಸ್, ವಿಜಯ ಸೋಲಾರ್, ಭಾರತ್ ಆಟೋಮೊಬೈಲ್ಸ್ ಹಾಗೂ ರಾಧಾಸ್. ಮತ್ತೆ ಅಲ್ಲದೆ ನಮ್ಮ ಜೊತೆ ವಿಶೇಷವಾಗಿ ಅಡಿಕೆ ಪತ್ರಿಕೆಯವರು, ನಮ್ಮ ಎಲ್ಲಾ ಕಾರ್ಯಕ್ರಮಗಳಿಗೆ ಬೆನ್ನೆಲುಬಾಗಿರುವಂತಹದ್ದು ಅಡಿಕೆ ಪತ್ರಿಕೆ. ಹಾಗೆ ಸಮೃದ್ಧಿ ಗಿಡ ಗೆಳೆತನ ಸಂಘ, ನಿರ್ಮಾಣ ಅಸೋಸಿಯೇಷನ್ಸ್, ಪಶುಪತಿ ಎಲೆಕ್ಟ್ರಿಕಲ್ಸ್, ಲೈಟ್ಸ್ ಅಂಡ್ ಫ್ಯಾನ್ಸ್ ಎಲೆಕ್ಟ್ರಿಕಲ್ಸ್, JCI ಪುತ್ತೂರು, ನ್ಯೂ ಪುತ್ ಪ್ರೈಮ್ ಅವರು ಸಹ ನಮ್ಮ ಜೊತೆ ಇರ್ತಾರೆ. ಹಾಗೆ ಸುಧಾನ ಸ್ಕೂಲ್ನ ಎಲ್ಲರೂ ನಮ್ಮ ಜೊತೆ ಸೇರಿಕೊಂಡು ನಾವು ಈ ಒಂದು ವಿಶೇಷವಾದಂತಹ 8ನೇ ಆವೃತ್ತಿಯನ್ನ, ಈ ಮೇಳವನ್ನ ಈ ಸಾರಿ ಕಿಲ್ಲೆ ಮೈದಾನಲ್ಲಿ ಅತ್ಯಂತ ಅದ್ದೂರಿಯಾಗಿ ನಾವು ಮಾಡಬೇಕು ಅಂತ ಇದ್ದಾರೆ. ಮೊದಲಾಗಿ ನಾನು ನಮ್ಮ ಊರನ್ನೇ ಪರಿಚಯಿಸಲಿಲ್ಲ. ಈಗ ನನ್ನ ಹೆಸರು ಅನಂತ ಪ್ರಸಾದ್ ಅಂತ, ಟ್ರಸ್ಟಿ ಅಧ್ಯಕ್ಷನಾಗಿದ್ದೇನೆ. ಇವರು ನವನೀತ್ ನರ್ಸರಿ ಅಂತ ವೇಣುಗೋಪಾಲ್ ಅವರು ಟ್ರಸ್ಟಿಯಾಗಿ, ಹಾಗೆ ಸುಹಾಸ್ ಮರಿಕೆ ನಮ್ಮ ಟ್ರಸ್ಟಿಯಾಗಿ, ಇನ್ನೊಬ್ರು ಹಾಗೆ ರಜತ್ ಮುಳಿಯದ ರೆಪ್ರೆಸೆಂಟೇಟಿವ್ ಆಗಿ ನಮ್ಮ ಜೊತೆ ಬಂದಿದ್ದಾರೆ. ಹಾಗೆ ಇಷ್ಟೆಲ್ಲ ಕಾರ್ಯಕ್ರಮಗಳು ಈ 3 ದಿವಸ ಇಲ್ಲಿ ನಡೀತದೆ. ತಾವುಗಳು ಹಾಗೂ ತಮ್ಮೆಲ್ಲರನ್ನ ಸಮೇತ ಈ ಒಂದು ಮೇಳಕ್ಕೆ ಅತ್ಯಂತ ವಿನಯಪೂರ್ವಕವಾಗಿ ನಾವು ಆಮಂತ್ರಿಸ್ತಾ ಇದ್ದೇವೆ. ಮುಂದೆ ಸುಹಾಸ್ ಮರಿಕೆ ಮಾತಾಡ್ತೀವಿ. 9ನೇ ವರ್ಷ ಕೊರೋನಾ ನಾವು ಬಿಟ್ರೆ 8ನೇ ಆವೃತ್ತಿ, ಅದಕ್ಕೆ ನಾವು 8ನೇ ಆವೃತ್ತಿ. ಸೊ ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ. ಅಧ್ಯಕ್ಷರು ಕಾರ್ಯಕ್ರಮದ ವೇದಿಕೆಯಲ್ಲಿ ಏನೆಲ್ಲ ಆಗ್ತದೆ ಅಂತ ಹೇಳೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಜೊತೆ ಹಂಚಿಕೊಂಡಿದ್ದಾರೆ. ನಮ್ಮ ಮೇಳವನ್ನು ನಾವು 3 ವಿಭಾಗವಾಗಿ, ಅಂದ್ರೆ ಮುಖ್ಯವಾಗಿ ಹಲಸು ಮೇಳ ಅಂತ ಬಂದಾಗ ಅಲ್ಲಿ ಸ್ಟಾಲ್ಗಳೇ ಹೈಲೈಟ್ಸ್. ಈ ಸ್ಟಾಲ್ ಅಲ್ಲಿ ಏನಿರ್ತದೆ, ಹಣ್ಣುಗಳೇನಿರ್ತದೆ, ಒಳಗಡೆ ಏನಿರ್ತದೆ, ಹಲಸಿನ ಫುಡ್ ಏನಿರ್ತದೆ, ಇದೇ ಹೈಲೈಟ್ಸ್. ಸೊ ನಾವು ಇದನ್ನು 3 ವಿಭಾಗವಾಗಿ ಮಾಡಿದ್ದೇವೆ. ಹೊರಗಡೆ ಎಂಟ್ರೆನ್ಸ್ ಅಲ್ಲಿ ನರ್ಸರಿ ಮತ್ತು ಹಣ್ಣುಗಳು, ಜೊತೆಗೆ ಒಂದಿಷ್ಟು ಕಮರ್ಷಿಯಲ್ ಐಟಮ್ಗಳು, ಇದಕ್ಕೆ ಹೊರಗಡೆ ಎಂಟ್ರೆನ್ಸ್ ಅಲ್ಲಿ ಅವಕಾಶವನ್ನು ಕೊಟ್ಟಿದ್ದೇವೆ. ಒಳಗಡೆ ಮೇನ್ ಏರಿಯಾ ಅಂತ ಹೇಳ್ತೇವೆ ನಾವು. ಹಲಸು ಮೇಳದ ಒಮ್ಮೆ ದ್ವಾರವನ್ನು ಎಂಟರ್ ಆಗಿ ಒಳಗೆ ಬಂದ್ರೆ ಅದು ನಮ್ಮ ಮೇನ್ ಏರಿಯಾ. ಅದು ಕೃಷಿ ಪ್ರಧಾನವಾಗಿರ್ತದೆ. ಅಲ್ಲಿ ಒಂದಿಷ್ಟು ಹಣ್ಣುಗಳು ಇರ್ಬೋದು, ಅದರ ಜೊತೆಗೆ ಕೃಷಿಗೆ ಸಂಬಂಧಪಟ್ಟು ನೀರಿನ ನಿರ್ವಹಣೆಯಿಂದ ಹಿಡಿದು ಸೋಲಾರ್ನವರೆಗೆ ಪ್ರತಿ ಒಂದು ಕೃಷಿ ಮನೆಗೆ ಬೇಕಾದಂತ ಎಲ್ಲ ಉತ್ಪನ್ನಗಳು, ಹಣ್ಣು ಮೌಲ್ಯವರ್ಧಿತ ಪ್ರಾಡಕ್ಟ್ಗಳು ಈ ಮುಖ್ಯ ಏರಿಯಾದಲ್ಲಿ ಇರ್ಲಿಕ್ಕಿದೆ. ಜೊತೆಗೆ ಈ ಹಣ್ಣು ಎಲ್ಲ ಏರಿಯಾವನ್ನು ಮುಗಿಸಿ ನಾವು ಹೊರಗಡೆ ಹೋಗುವಾಗ, ಅಂದ್ರೆ ಅದರ ಹಿಂಭಾಗಕ್ಕೆ ಹೋದ್ರೆ ಅಲ್ಲಿ ಹಲಸು ಮತ್ತು ಹಲಸಿಗೆ ಸಂಬಂಧಿತ ಒಂದು ಮೌಲ್ಯವರ್ಧಿತ ಫುಡ್ ಸ್ಟಾಲ್ಗಳು. ಅದರಲ್ಲಿ ನಿಮಗೆ ಸಾಂಪ್ರದಾಯಿಕ, ಅಂದ್ರೆ ಹಲಸಿನ ಗಾರಿಗೆ ಕೊಟ್ಟಿಗೆಯಿಂದ ಹಿಡಿದು ಹಲಸಿನ ಗುಜ್ಜೆಯ ಬರ್ಗರ್ ಸ್ಯಾಂಡ್ವಿಚ್ನವರೆಗೆ ಒಂದು 80ಕ್ಕೂ ಮಿಕ್ಕಿದ ಬೇರೆ ಬೇರೆ ಫುಡ್ ಕೊಡುವಂತ 15 ಫುಡ್ ಸ್ಟಾಲ್ಗಳಿದೆ. ಅಂದ್ರೆ 80ಕ್ಕಿಂತ ಹೆಚ್ಚಿನ, ಹಲಸಿನಲ್ಲಿ ಏನು ಮಿಲ್ಕ್ ಶೇಕ್ ಇಂದ ಹಿಡಿದು ಹಲಸಿನ ಫ್ರೋಸನ್ ಡೆಸರ್ಟ್ಸ್ ವರೆಗೆ ಬೇರೆ ಬೇರೆ ರೀತಿಯ ಒಂದು 80ಕ್ಕಿಂತ ಹೆಚ್ಚು ಫುಡ್ ಐಟಮ್ಸ್ ಗಳು ಈ ಸತಿ ಹಲಸು ಮೇಳದ ಹೈಲೈಟ್ಸ್. ಸೊ ಇದು ನಮ್ಮ ಫುಡ್ ಸ್ಟಾಲ್ ಅಲ್ಲಿ ಇದೆ. ಹಲಸಿನ ಹಣ್ಣು, ಗಾರಿಗೆ, ಉಪ್ಪು ಸೊಳ್ಳೆ, ರೊಟ್ಟಿಯಿಂದ ಹಿಡಿದು ಎಲ್ಲ ಐಟಮ್ಗಳು ಕೂಡ ಫುಡ್ ಕೋರ್ಟ್ ಅಲ್ಲಿ ಬರ್ತದೆ. ಇನ್ನೊಂದು ಗೇರು ಹಣ್ಣು ಈ ವರ್ಷದ ಮೇಳದ ಹೈಲೈಟ್ಸ್ ಅಂತ ನಾವು ಆಗ್ಲೇ ಅಧ್ಯಕ್ಷರು ಹೇಳಿದ್ರು. ಹೇಗೆ ಹೈಲೈಟ್ಸ್ ಅಂತ ಹೇಳಿದ್ರೆ, ಗೇರು ಹಣ್ಣು ಈ ವರ್ಷ ಒಂದು ಚಾಲ್ತಿಗೆ ಸಿಕ್ಕಿದಂತ ಒಂದು ಹೊಸ ಒಂದು ಉದ್ಯಮವಾಗಿ, ವಿದ್ಯಮಾನವಾಗಿ ಈ ವರ್ಷ ಬಂದಿದೆ. ಅಂದ್ರೆ ಗೇರು ನಾವು ಬೀಜವನ್ನು ಸಂಸ್ಕರಣೆ ಮಾಡಿ ಆ ಗೇರು ಬೀಜದಿಂದ ಬೇರೆ ಬೇರೆ ಮೌಲ್ಯವರ್ಧಿತ ಉತ್ಪನ್ನಗಳಾಗ್ತದೆ. ಅದು ಗೇರು ಬೀಜ ಆಗಿ ಅದು ಕಡೆಗೆ ಕಾಜು ಕತ್ಲಿವರೆಗೆ ಎಲ್ಲದಕ್ಕೂ ಗೇರು ಬೀಜ ಉತ್ಪನ್ನ ಆಗ್ತದೆ. ಆದ್ರೆ ಆ ಹಣ್ಣು, ಕ್ಯಾಶ್ಯೂ ಆಪಲ್ ಅಂತ ನಾವೇನ್ ಹೇಳ್ತೇವೆ, ಗೇರು ಹಣ್ಣು, ಅದು ಯಾವತ್ತು ಒಂದಿಷ್ಟು ಎಲ್ಲೋ ಕೃಷಿಕರ ಮನೆಯಲ್ಲಿ ದನಗಳಿಗೆ ಆಹಾರವಾಗಿ ಹೆಚ್ಚಿನ ಪಾಲು ಗೊಬ್ಬರದ ಗುಂಡಿಗೆ ಅಥವಾ ತೆಂಗಿನ ಮರದ ಬುಡಕ್ಕೆ ಹೋಗುವಂತದ್ದು. ಅದಕ್ಕೆ ಒಂದು ಮೌಲ್ಯವರ್ಧನೆ, ಅದರಲ್ಲಿರುವ ಜ್ಯೂಸ್, ಅದರಲ್ಲಿರುವ ರಸವನ್ನು ಕಡೆಗಣಿಸಲ್ಪಟ್ಟಿದೆ. ಈಗಾಗಲೇ ಮಳೆಗಾಲ ಶುರುವಾಗಿ ಗೇರಹಣ್ಣು ಮುಗ್ದಿದ್ರು ನಾವು ಇದರ ಬಗ್ಗೆ ಪೂರ್ವಭಾವಿ ಆಲೋಚನೆ ಮಾಡಿ ಒಂದು ಹೇರಳವಾಗಿ ಒಂದಿಷ್ಟು ಸಂಗ್ರಹ ಮಾಡಿ ಗೇರಹಣ್ಣನ್ನು ಇಟ್ಟು ಅದರಿಂದ ಗೇರಹಣ್ಣಿನ ಮೌಲ್ಯವರ್ಧನೆ ಹೇಗೆ, ಗೇರು ಹಣ್ಣು ಕ್ಯಾಶ್ಯೂ ಆಪಲ್ ಜ್ಯೂಸ್, ಅಂದ್ರೆ ಎಲ್ರಿಗೂ ಗೇರಹಣ್ಣು ಗೊತ್ತಿರೋದು ಹೇಗೆ, ಅದರಿಂದ ಗಂಗಸರ ಅಥವಾ ಉರಾಕ್ ಅಂತ ನಾವು ಹೇಳ್ತೇವೆ, ಅದು ಮಾತ್ರ ಗೊತ್ತಿರುವಂತದ್ದು. ಅದು ಕಾನೂನು ಪ್ರಕಾರವಾಗಿ ಮಾರಾಟ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಂತ ಹೇಳಿ ಈ ಗೇರು ಹಣ್ಣು ಒಂದ ಶೀತಲೀಕರಿಸಿದ ಅಥವಾ ನೈಜವಾಗಿ ಅವಾಗ್ಲೇ ಆದ್ರೆ ಫ್ರೆಶ್ ಗೇರು ಹಣ್ಣು, ಹೇಗೆ ನಾವು ತೆಂಗಿನ ಮರದ ನೀರ ಇದೆ
ಅದು ಹುಳಿ ಬಂದ್ರೆ ಅಮಲು, ಹುಳಿ ಬರದೇ ಇದ್ರೆ ಒಳ್ಳೆಯ ಒಂದು ಪೌಷ್ಟಿಕ ಆಹಾರ. ಗೇರು ಹಣ್ಣಿನ ಜ್ಯೂಸ್ ಕೂಡ ಹಾಗೆ ಒಳ್ಳೆಯ ಪೌಷ್ಟಿಕ ಆಹಾರ, ಕಬ್ಬಿಣದ ಸತ್ವ ಆಗ್ಲಿ, ಮಿನರಲ್ಸ್ ಆಗ್ಲಿ ಒಳ್ಳೆ ಇರುವಂತ ಒಂದು ಆಹಾರ. ಇದರ ಒಂದು ಪರಿಚಯಿಸ್ಲಿಕ್ಕೋಸ್ಕರ ಸಣ್ಣ ಕ್ವಾಂಟಿಟಿ, ಏನು ಬಹಳ ದೊಡ್ಡ ಕ್ವಾಂಟಿಟಿ, ಯಾಕಂದ್ರೆ ಪ್ರಥಮ ವರ್ಷ. ಹಾಗಾಗಿ ಒಂದು ಗೇರು ಹಣ್ಣಿನ ಜ್ಯೂಸ್ ಅನ್ನು ಈ ಸತಿ ನಮ್ಮ ಮೇಳದಲ್ಲಿ ಒಂದು ಹೈಲೈಟ್ ಆಗಿ ಇರ್ಲಿಕ್ಕಿದೆ. ಮತ್ತೆ ಆ ಗೇರು ಹಣ್ಣಿನ ಅನ್ನು ಸಕ್ಕರೆಯಲ್ಲಿ ಹಾಕಿ ಒಣಗಿಸಿದ್ರೆ, ನಾವು ಹೇಗೆ ಬಾಳೆಹಣ್ಣನ್ನು, ಅಂಜೂರವನ್ನು, ಬೇರೆ ಬೇರೆ ಹಣ್ಣನ್ನು ಡ್ರೈ ಫ್ರೂಟ್ ಆಗಿ ಮಾಡ್ತೇವೋ, ಗೇರು ಹಣ್ಣನ್ನು ಒಣಗಿಸಿದಕ್ಕೆ ನಾವು ಸುಕಾಜು ಅಂತ ಹೇಳ್ತೇವೆ, ಸುಂದರವಾದ ಕಾಜು ಅಂತ. ಹಾಗೆ ಈ ಸುಕಾಜು ಕೂಡ ಈ ಮೇಳದಲ್ಲಿ ಸಿಗ್ಲಿಕ್ಕಿದೆ ಒಂದು ಲಿಮಿಟೆಡ್ ಕ್ವಾಂಟಿಟಿಯಲ್ಲಿ. ಹೀಗೆ ಗೇರು ಹಣ್ಣಿನ ಸ್ಕ್ವಾಶ್, ಗೇರು ಹಣ್ಣಿನ ಜ್ಯೂಸಿನ ಸ್ಕ್ವಾಶ್ ಇರಬಹುದು. ಹೀಗೆ ಬೇರೆ ಬೇರೆ ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಗಳು ಈ ವರ್ಷದ ಗೇರು ವಿಶೇಷವಾಗಿ ಗೇರು ಹಣ್ಣಿನ ಬಗ್ಗೆ ನಾವು ಕಾಳಜಿ ವಹಿಸಿ ಈ ವರ್ಷ ಮಾಡ್ತಾ ಇದ್ದೇವೆ. ಜೊತೆಗೆ ಮಾವು ಮತ್ತು ಹಲಸಲ್ಲಿ ಒಂದು 3-4 ಬೆಳೆಗಾರರೇ ಹಲಸನ್ನು ತಕೊಂಡು ಈ ಮೇಳಕ್ಕೆ ಬರ್ತಾ ಇದ್ದಾರೆ. ಯಥೇಚ್ಛವಾಗಿ ಯಾವಾಗ್ಲೂ ನಾವು ಕೆಂಪು ಸೊಳೆಯ ಬಗ್ಗೆ ಮಾತಾಡುದು, ಬಟ್ ಕೆಂಪು ಸೊಳೆ ಮೇಳಕ್ಕೆ ಬಂದಾಗ ಕೆಂಪು ಸೊಳೆ ನಾವು ಹೇಳುವಷ್ಟಿರುವುದಿಲ್ಲ. ಇಲ್ಲೇ ಫಸ್ಟಿನ ಒಂದು ದಿವಸ ಕೆಂಪು ಸೊಳೆ ಇರ್ತದೆ, 2ನೇ ದಿನ ಬಂದವರಿಗೆ ಕೆಂಪು ಹಣ್ಣಿಲ್ಲ. ಹಾಗಾಗಿ ಕೆಂಪು ಹಣ್ಣನ್ನು ವಿಶೇಷವಾಗಿ 2 ಲೋಡ್ ಕೆಂಪು ಹಣ್ಣು ಬರ್ತದೆ ಈ ಸತಿ. ಆಗ ಕೆಂಪು ಹಣ್ಣು ಯಾರಿಗೂ ಕೊರತೆ, 3 ದಿವಸಗಳು ಕೆಂಪು ಹಣ್ಣು ಇರ್ತದೆ. ಮತ್ತೆ ಬಿಳಿ ಮತ್ತು ಹಳದಿ, ನಮ್ಮ ಊರಿನದ್ದು ಮತ್ತು ಹೊರಗಿನದ್ದು ಒಳ್ಳೆಯ ರುಚಿಯ ಹಣ್ಣನ್ನು ಕೂಡ ಈ ಮೇಳಕ್ಕೋಸ್ಕರ ವ್ಯವಸ್ಥೆ ಮಾಡಿದ್ದೇವೆ. ಮಾವಿನ ಹಣ್ಣಲ್ಲಿ ಕೂಡ ಹಾಗೆ ವೆಸ್ಟ್ ಬೆಂಗಾಲಿಂದ ಹಿಡಿದು ನಮ್ಮ ಊರಿನಲ್ಲಿ ಸಿಗುವಂತಹ ಒಂದು 20-25 ಬೇರೆ ಬೇರೆ ವೆರೈಟಿಯ ಮಾವಿನ ಹಣ್ಣು ಇದೆ. ಜೊತೆಗೆ ಕುರಿಯಾಜೆ ತಿರುಮಲೇಶ್ವರ ಭಟ್ರು ಅವರ ನೇತೃತ್ವದಲ್ಲಿ ಮತ್ತೆ ಸುಳ್ಯದ ನಮಾಮಿ ಅಂದ್ರೆ ನಾಡು ಮಾವು ಉಳಿಸುವಂತ ಒಂದು ತಂಡದ ಇದರಲ್ಲಿ ಬೇರೆ ಬೇರೆ ನಮ್ಮ ಊರಿನಲ್ಲಿ ಆಗುವಂತ ಬೇರೆ ಬೇರೆ ಜಾತಿಯ ಕಾಡು ಮಾವಿನ ಹಣ್ಣಿನ ಪ್ರದರ್ಶನ ಕೂಡ ಇರ್ತದೆ, ಅದರ ಮಾರಾಟ ಕೂಡ ಇರ್ತದೆ ಸಣ್ಣ ಮಟ್ಟಿಗೆ. ಹೆಚ್ಚಾಗಿ ಪ್ರದರ್ಶನ ಮತ್ತೆ ವಿಶೇಷ ಎಕ್ಸಾಟಿಕ್ ಮತ್ತು ಫಾರಿನ್ ಫ್ರೂಟ್ಸಿನ ಪ್ರೆಸೆಂಟೇಶನ್ ಅಥವಾ ನಾವು ಪ್ರಸ್ತುತಿ ಕೂಡ ಇರ್ತದೆ ಈ ಮೇಳದಲ್ಲಿ. ಜೊತೆಗೆ ಈಗ ನಮ್ಮ ಊರಿನಲ್ಲಿ ಅತ್ಯಂತ ಪ್ರಚಲಿತ ಇರುವಂತಹ ರಂಬುಟಾನು, ಮ್ಯಾಂಗೋಸ್ಟಿನ್ ಇಂತ ಒಳ್ಳೆ ಯಥೇಚ್ಛ ಕ್ವಾಂಟಿಟಿಯಲ್ಲಿ ಕೂಡ ಈ ಮೇಳದಲ್ಲಿ ಸಿಗ್ಲಿಕ್ಕಿದೆ. ಒಳ್ಳೆ ಗ್ರಾಫ್ಟೆಡ್ ವೆರೈಟೀಸ್ ಇತ್ತು, ಸುಮ್ಮನೆ ಬೀಜದ ತಳಿದಲ್ಲ. ಸಾಧಾರಣವಾಗಿ ನಾವು ಇಡೀ ಮೇಳದಲ್ಲಿ ನಾವು ಯಾವ್ದನ್ನು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಎಲ್ಲ ಕೂಡ ಸಂರಕ್ಷಿತ ಮತ್ತು ತಳಿ ಅಭಿವೃದ್ಧಿ ಪಡಿಸಿದ ಹಣ್ಣುಗಳು ಮತ್ತು ವಿಶೇಷ ಪಟ್ಟಂತ ಎಕ್ಸಾಟಿಕ್ ಫ್ರೂಟ್ಸ್ ಗಳು, ಇದಕ್ಕೆ ನಾವು ಹೆಚ್ಚು ಕಾನ್ಸಂಟ್ರೇಟ್ ಕೊಡ್ತಾ ಇದ್ದೇವೆ. ಯಾಕೆಂದ್ರೆ ಮೇಳಕ್ಕೆ ಬಂದವನಿಗೆ ಸಂತೃಪ್ತಿ ಆಗ್ಬೇಕು, ಖುಷಿ ಆಗ್ಬೇಕು, ಮಾರ್ಕೆಟ್ ಅಲ್ಲಿ ಸಿಗದಂತ ಹೊಸ ವಿಷಯಗಳು ನಮ್ಮ ಮೇಳದಲ್ಲಿ ಸಿಗ್ಬೇಕು. ಇದಕ್ಕೆ ವಿಶೇಷ ಗಮನ ಕೊಟ್ಟು ಈ ಮೇಳದಲ್ಲಿ ಅದಕ್ಕೆ ಹೆಚ್ಚಿನ ಒತ್ತು ಆದ್ಯತೆಯನ್ನು ನೀಡಿ ಕೊಡ್ತಾ ಇದ್ದೇವೆ. ನಮ್ಮ ಸ್ಟೇಜ್ ಪ್ರೋಗ್ರಾಮ್ ಇರ್ಬೋದು ಅಥವಾ ನಮ್ಮ ಸ್ಟಾಲ್ಗಳಿರ್ಬೋದು ಆದಷ್ಟು ವಿಭಿನ್ನವಾಗಿರ್ಬೇಕು, ನೈಜವಾಗಿರ್ಬೇಕು ಮತ್ತು ವಿಶೇಷವಾಗಿರ್ಬೇಕು ಅಂತ ಹೇಳುವ ಕಾಳಜಿಯೊಂದಿಗೆ ನಾವು ಈ ಮೇಳವನ್ನು ಆಯೋಜನೆ ಮಾಡಿದ್ದೇವೆ. ತಾವುಗಳೆಲ್ಲರೂ ಬರಬೇಕು ಮತ್ತು ತಮ್ಮ ಮೀಡಿಯಾದಲ್ಲಿ ಕೂಡ ಇದನ್ನು ಹಾಕಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ, ಮುಳಿಯ ಮ್ಯಾನೇಜ್ಡ್ ಫಾರ್ಮ್ ಲ್ಯಾಂಡ್ ಮತ್ತು ಮುಳಿಯ ಪ್ರಾಪರ್ಟೀಸ್ ರೆಪ್ರೆಸೆಂಟೇಟಿವ್ ಆಗಿ ರಜತ್ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಈ ಸಂದರ್ಭದಲ್ಲಿ ಮಾತಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಮುಳಿಯ ಸಂಸ್ಥೆ ಅಂತ ಹೇಳಿದ್ರೆ ನಿಮಗೆಲ್ಲರಿಗೆ ಪರಿಚಿತ ಇರುವಂತಹ ಸಂಸ್ಥೆ, ಸ್ಥಳೀಯವಾಗಿ ಪುತ್ತೂರಿನಲ್ಲಿ ಇರುವಂತಹ